ನಮಸ್ತೆ ಮಿತ್ರರೇ. ಅನೇಕ ದಿನಗಳಿಂದ ಅನೇಕ ಮಿತ್ರರು ಕೇಳ್ತಾ ಇದ್ದಿದ್ದು ವಿಡಿಯೋ ಫಸ್ಟ್ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಗುಲಾಬಿ ಗಿಡದಲ್ಲಿ ಬ್ಲಾಕ್ ಸ್ಪಾಟ್ ತುಂಬ ಡಿವಸ್ಟೇಟಿಂಗ್ ಆಗಿದೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ. ಸೊ ಅದಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆಮೇಲೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದಂಗೆ. ಯಾಕಂದರೆ ಇದು ತುಂಬಾ ಕ್ಲಿಷ್ಟವಾದ ರೋಗ ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸ್ತದೆ, ಕೆಲವೇ ದಿನಗಳಲ್ಲಿ ಡಿವಾಸ್ಟೇಟಿಂಗ್ ಆಗ್ತದೆ. ನೋಡಿ, ನಾನು ಅನೇಕ ರಿಸರ್ಚ್ ಜರ್ನಲ್ಗಳನ್ನು ಓದಿಸ್ತಾ ಇದ್ದೆ, ನಮ್ಮ ದೇಶದ್ದು ಹೊರ ದೇಶದ್ದು. ಅದನ್ನ ಓದ್ತಾ ಇದ್ದಾಗ ಒಂದು ಸೆಂಟೆನ್ಸ್ ನನಗೆ ತುಂಬ ಕ್ಯಾಚಿಯಾಗಿ ಕಾಣಿಸ್ತು. ಈ ರೋಗದ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿತ್ತು, ಬ್ಲಾಕ್ ಸ್ಪಾಟ್ ಈಸ್ ಎ ಕಾಮನ್ ಆ್ಯಂಡ್ ಸೀರಿಯಸ್ ರೋಸ್ ಡಿಸೀಸ್ ಆಫನ್ ರೀಚಿಂಗ್ ಎಪಿಡೆಮಿಕ್ ಪ್ರಪೋರ್ಷನ್ಸ್ ಇನ್ ಎ ಸೀಸನ್. ಇದು ಸಾಮಾನ್ಯವಾಗಿ ಪ್ರಾರಂಭ ಆಗೋಂಥ ರೋಗ, ಆದರೆ ಎಷ್ಟು ಗಂಭೀರವಾದದ್ದು ಅಂದರೆ ಕೇವಲ ಒಂದೇ ಒಂದು ಋತುವಿನಲ್ಲಿ ಇಡೀ ಗುಲಾಬಿ ತೋಟಗಳನ್ನೆಲ್ಲ ಆಕ್ರಮಿಸ್ಕೊಂಡು ಬಿಡುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟರೊಳಗಡೆ ಎಲೆಗಳು ಕಂಪ್ಲೀಟ್ ಡ್ರಾಪ್ ಆಗೋಗಿ ಖಾಲಿ ಗಿಡ ನಿಂತ್ಕೊಳ್ಳೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಫಂಗಸ್ ಯಾವುದು ಅಂತ ನೋಡೋದಾದರೆ ಡಿಪ್ಲೊಕಾರ್ಪನ್ ರೋಸೆ ಅಂತಕ್ಕಂಥದ್ದು. ರೋಗದ ಚಿಹ್ನೆಗಳು ಹೇಗೆ ಪ್ರಾರಂಭ ಆಗ್ತದೆ, ನೀವು ಸ್ಪೆಸಿಮನ್ಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ, ನಾನು ಹೇಳ್ತಾ ಹೋಗ್ತೀನಿ. ಎಲೆಗಳ ಮೇಲೆ ಕಪ್ಪು ಬಣ್ಣದ ವೃತ್ತಾಕಾರದ ಮಚ್ಚೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಎಲೆಗಳ ಮೇಲ್ಭಾಗದಲ್ಲಿ, ಎಲೆಗಳ ಕೆಳಭಾಗದಲ್ಲೂ ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಈ ಕಪ್ಪು ಕಲೆಗಳ ಬಾರ್ಡ್ರ್ ಏನಿದೆ, ಅಂಚುಗಳು ಸುತ್ತ ಥರ ರ್ಯಾಗ್ಡ್ ಆರ್ ಫೆದರಿ ಅಂದರೆ ಗರಿಗಳ ರೀತಿ ಕಟ್ಟಾದಂಗೆ ಕಾಣಿಸ್ತದೆ. ಕ್ಲೋಸಾಗಿ ಅಬ್ಸರ್ವ್ ಮಾಡಿ ನೋಡಿ. ಅವುಗಳ ಸುತ್ತ ಹಳದಿ ಪ್ರಭಾವಳಿನೂ ಕಾಣಿಸುತ್ತೆ. ಈ ತರಹದ ಕಲೆಗಳು ಕೆಳಗಡೆ ಭಾಗದ ಹಳೆಯ ಎಲೆಗಳಿಂದ ಪ್ರಾರಂಭ ಆಗಿ ಮೇಲಿನವರೆಗೂ ಹರಡ್ಕೊಳ್ತಾ ಬರುತ್ತೆ. ಆಗ ತಾನೇ ಅರಳಿದ ಎಲೆಗಳನ್ನೂ ಬಿಡೋದಿಲ್ಲ, ಅಷ್ಟು ತೀವ್ರವಾಗಿ ಹರಡುತ್ತೆ. ಈ ತರಹದ ಕಲೆಗಳು ದೊಡ್ಡದಾಗ್ತಾ ತುಂಬ ದೊಡ್ಡದಾಗಿ ಹೋಗ್ಬಿಡ್ತದೆ, ಒಂದೊಂದೊಂದು ಕೂಡ್ಕೊಳ್ತಾ ಹೋಗ್ಬಿಟ್ಟು ದೊಡ್ಡದು ಒಂದು ಗಾಯದ ಮಚ್ಚೆ ಥರ ಆಗೋಗ್ಬಿಡ್ತದೆ. ಈ ಉಲ್ಬಣಾವಸ್ಥೆಗೆ ರೀಚ್ ಆದಾಗ ರೋಗ ಎಲೆ ಗಿಡದಿಂದ ಉದುರು ಹೋಗುತ್ತೆ. ಹತೋಟಿ ಮಾಡಲಿಲ್ಲ ಅಂತಂದರೆ, ನಾವು ವೇಗವನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ಇಡೀ ಗಿಡದಲ್ಲಿರೋ ಎಲೆಗಳು ಉದುರೋಗ್ಬಿಟ್ಟು ಬರೀ ಕಡ್ಡಿಗಳು ನಿಂತಿದೆ. ಅನೇಕ ಫೋಟೋಗಳು ನನಗೀಗಾಗಲೇ ರೈತರಿಂದ ಕಳಿಸಿದ್ದಾರೆ, ಅದನ್ನೇ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ ನೋಡಿ. ಬಲ್ತಿಲ್ದಿಲ್ಲದೆ ಇರತಕ್ಕಂಥದ್ದು, ಈಗ 1 ವರ್ಷದ ಒಳಗಡೆ ಇರತಕ್ಕಂಥ ಕಡ್ಡಿಗಳು, ಕಾಂಡಗಳೇನಿದೆ, ಯಂಗ್ ಕೇನ್ಸ್, ಅದರ ಮೇಲೂ ಈ ರೋಗಾಣು ಚಿಹ್ನೆಯನ್ನು ತೋರಿಸುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಒಂದು ರೀತಿ ಪರ್ಪಲ್ ಅಥವಾ ಕಪ್ಪು ಬಣ್ಣದು, ಕಪ್ಪು ಅಥವಾ ಪರ್ಪಲ್ಲು ಗುಳ್ಳೆಗಳ ರೀತಿ ಮಚ್ಚೆಗಳು. ಇದು ರೇರ್ ಕೇಸಸ್ಸಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ. ಇನ್ನೂ ಮುಂದುವರೆದ ಹಂತದಲ್ಲಿ ಇದು ಹೂವುಗಳ ಮೇಲೂ ಸಹ ಚಿಹ್ನೆಗಳನ್ನು ತೋರಿಸುತ್ತೆ, ಹೂವುಗಳನ್ನು ಬಾಧಿಸುತ್ತೆ. ಕೆಂಪು ಚುಕ್ಕೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಈ ಎಲ್ಲ ಕಾರಣಗಳಿಂದ ಗಿಡ ವೀಕ್ ಆಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ, ಹೂವುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಹೂವುಗಳ ಗಾತ್ರ ಕಡಿಮೆ ಆಗ್ತದೆ. ಎಲೆಗಳೆಲ್ಲ ಬಿದ್ದು ಹೋದಾಗ ನೀವು ಕಡ್ಡಿಗೆ ಔಷಧಿ ಸ್ಪ್ರೇ ಮಾಡಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋದಾಗ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಫ್ರೆಂಡ್ಸ್. ಹಾಗಿದ್ರೆ ಈ ರೋಗ ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಹತೋಟಿಗೆ ಆಮೇಲೆ ಯೋಚನೆ ಮಾಡೋಣ. ಬರೋದಕ್ಕೆ ಕಾರಣ ಏನು, ಡಿಪ್ಲೊಕಾರ್ಪನ್ ರೋಸೆ ಅನ್ನೋ ರೋಗಾಣು ಹೇಗೆ ಈ ರೋಗನ ಹರಡುತ್ತೆ, ರೋಗ ಉಲ್ಬಣ ಆಗೋದಕ್ಕೆ ಕಾರಣ ಆಗೋಂಥ ಸನ್ನಿವೇಶಗಳೇನು. ಮುಖ್ಯವಾದ ಕಾರಣಗಳು, ಒಂದನೇದು 7 ಗಂಟೆಗಳ ತೇವಾಂಶ. ಏನಿದು ನೋಡಿ, ಎಲೆಗಳ ಮೇಲೆ ಅಥವಾ ಕಾಂಡದ ಮೇಲೆ ನಿರಂತರವಾಗಿ 7 ಗಂಟೆಗಳ ಕಾಲ ತೇವಾಂಶ ಉಳ್ಕೊಂಡಿದ್ರೆ ಈ ರೋಗ ಬರೋ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಮಳೆಯಿಂದ ಬಂದಿರತಕ್ಕಂಥ ತೇವ ಆಗಿರ್ಬೋದು, ಇಬ್ಬನಿಯಿಂದ ಬಂದಿರತಕ್ಕಂಥ ತೇವಾಂಶ ಆಗಿರ್ಬೋದು, ಕನಿಷ್ಠ 7 ಗಂಟೆ ಇತ್ತು ಅಂತಂದರೆ 100% ರೋಗ ಬರುತ್ತೆ ಗ್ಯಾರಂಟಿ ಅಂತ ನಾವು ನಿರೀಕ್ಷೆ ಮಾಡಬಹುದು. ಎರಡನೇದು ಲ್ಯಾಕ್ ಆಫ್ ಏರ್ ಫ್ಲೋ ಅಂತ ಹೇಳ್ಬೋದು. ಅಂದರೆ ನಿಮ್ಮ ತೋಟ ಗಾಳಿ ಆಡದಂಥ ಸ್ಥಳದಲ್ಲಿದ್ದರೆ ತೇವಾಂಶ ಹೆಚ್ಚುವ ಎಲೆಗಳ ಮೇಲೆ ನಿಂತ್ಕೊಳ್ಳುತ್ತೆ, ಆರ್ಕೊಂಡು ಹೋಗೋದಿಲ್ಲ, ಆಗಲೂ ಈ ರೋಗ ಬರೋ ಸಾಧ್ಯತೆ ಹೆಚ್ಚಿರ್ತದೆ. ಆಮೇಲೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ನೋಡಿ, ಉಷ್ಣಾಂಶ 21 ಡಿಗ್ರಿಯಿಂದ 29 ಡಿಗ್ರಿ ಇದ್ದಾಗ ಈ ರೋಗನು ತುಂಬ ವೇಗವಾಗಿ ಫಾಸ್ಟಾಗಿ ಮಲ್ಟಿಪ್ಲೈ ಆಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ತೇವಾಂಶನೂ ಪೂರಕವಾಗಿತ್ತು ಅಂದರೆ ಈ ರೋಗನ ಹತೋಟಿ ಮಾಡೋದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನೊಂದು ಕಾರಣ, ತುಂಬ ಗುಂಪಾಗಿ ಬೆಳೆದಿರ್ತಕ್ಕಂಥದ್ದು, ಅದರಲ್ಲೂ ಭೂಮಿಗೆ ತಾಗುವ ರೀತಿ ಕೊಂಬೆಗಳಿರ್ತದೆ, ಎಲೆಗಳು ಭೂಮಿಗೆ ಹತ್ರ ಇರ್ತದೆ. ಇಂಥ ಸನ್ನಿವೇಶದಲ್ಲಿ ಗಾಳಿ, ಬಿಸಿಲು,
ಒಳಗೆ ತೂರದಷ್ಟು ಡೆನ್ಸಾಗಿ ಬೆಳೆದಿರ್ತಕ್ಕಂಥ ವೆಜಿಟೇಷನ್, ಉಲಸಾಗಿ ಬೆಳೆದ ಗಿಡಗಳಲ್ಲಿ. ಸೊ ಏನು ನಾವು ಅದರಲ್ಲಿ ಟ್ರಿಮ್ಮಿಂಗ್ ಮಾಡಿರಲ್ಲ, ಎಲೆಗಳು ತೆಗೆದಿರಲ್ಲ, ತುಂಬ ಗುಂಪಾಗಿ ಬೆಳೆದಿರ್ತದೆ. ಇಂಥ ಸನ್ನಿವೇಶಗಳಲ್ಲಿ ಟೆಂಪ್ರೇಚರು ಕಂಡ್ಯೂಸಿವ್ ಆಗಿದ್ದು ತೇವಾಂಶನೂ ಹೆಚ್ಚಿತ್ತು ಅಂತ ಹೇಳಿದ್ರೆ ಈ ರೋಗ ತುಂಬ ಫಾಸ್ಟಾಗಿ ಉಲ್ಬಣ ಆಗುತ್ತೆ, ಹತೋಟಿ ಮಾಡೋದು ಕಷ್ಟ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದು ಯಂಗ್ ಪ್ಲ್ಯಾಂಟ್ಸ್ ಅಂದರೆ ಚಿಕ್ಕ ಸಸಿಗಳು ಈ ರೋಗಕ್ಕೆ ತುತ್ತಾಗೋ ಸಾಧ್ಯತೆ ಜಾಸ್ತಿ. ಅಂದರೆ ಈ ಎಲ್ಲ ವಾತಾವರಣಗಳು ಪೂರಕವಾಗಿದ್ದಾಗ ರೋಗಾಣು ಹಳೆ ಗಿಡಗಳಿಗಿಂತ ಚಿಕ್ಕ ಗಿಡಗಳಿಗೆ ಬೇಗ ಅಂಟಿಕೊಳ್ಳುತ್ತೆ, ಹರಡಿಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅವುಗಳಲ್ಲಿ ಇನ್ನೂ ಡಿಫೆನ್ಸ್ ಮೆಕ್ಯಾನಿಸಮ್ ಅಷ್ಟಾಗಿ ಡೆವಲಪ್ ಆಗಿರೋದಿಲ್ಲ. ಹಾಗಾದರೆ ಈ ರೋಗಾಣು ಎಲ್ಲಿಂದ ಬರುತ್ತೆ, ಇದರ ಜೀವನ ಚಕ್ರ ಏನು ನೋಡಿ. ಈ ರೋಗ ಬಾಧಿತ ಕಡ್ಡಿಗಳ ಮೇಲೆ ಇರುತ್ತೆ ಕಲ್ಲೆ ಅಂತ ಹೇಳಿದೆ, ಆಮೇಲೆ ಎಲೆಗಳಲ್ಲಿ ಮಚ್ಚೆ ಇರ್ತದೆ ಅಂತ ಹೇಳಿದೆ. ಅದರಲ್ಲಿ ರೋಗಾಣುಗಳು ಉಳ್ಕೊಂಡಿರುತ್ತೆ. ರೋಗ ತೀವ್ರವಾದಾಗ ಎಲೆ ಬಿದ್ದೋಗುತ್ತೆ ಅಂತ ಹೇಳಿದ್ನಲ್ಲ, ಆ ಎಲೆಗಳು ಮಣ್ಣಿನ ಮೇಲೆ ಏನು ಬಿದ್ದಿದೆ ಅದರಲ್ಲಿ ರೋಗಾಣುಗಳು ಹಾಗೆ ಉಳ್ಕೊಂಡಿರ್ತದೆ. ಸೂಕ್ತವಾದ ಒಂದು ವಾತಾವರಣ ಈ ಡಿಸೀಸ್ ಡೆವಲಪ್ಮೆಂಟ್ಗೆ ಏನೆಲ್ಲ ಹೇಳಿದೆ ಅದು ಡೆವಲಪ್ಮೆಂಟ್ ಆಯಿತು ಅಂತಂದಾಗ, ಆ ಕಂಡೀಷನ್ಸ್ ಇದೆ ಅಂತಂದಾಗ ಈ ರೋಗಾಣುಗಳ ಸ್ಪೋರ್ಸ್ ಅಂತ ಏನಿರುತ್ತೆ ಇವು ಮೊಳಕೆಯಾಗುತ್ತೆ. ಮತ್ತು ಮಳೆಯಿಂದಾಗಲಿ ಗಾಳಿಯಿಂದಾಗಲಿ ಚೆದರಿಬಿಟ್ಟು ಮತ್ತೆ ಹೊಸ ಎಲೆಗಳಿಗೆ ಈ ಮಳೆ ಹನಿಗಳೊಂದಿಗೆ ಅಂಟಿಕೊಳ್ಳೋ ಸಾಧ್ಯತೆ ಇರುತ್ತೆ. ಎಲೆಗಳ ಮೇಲೆ ನಿರಂತರವಾಗಿ 7 ಗಂಟೆ ತೇವಾಂಶ ಇದ್ದರೆ, ಇದು ತೇವಾಂಶ ಉಳಿದುಕೊಂಡ್ಬಿಟ್ಟು ಅಂದರೆ ಆ ಎಲೆಗಳು ಖಂಡಿತವಾಗಿ ರೋಗಬಾಧಿತವಾಗುತ್ತವೆ ಈ ರೋಗಾಣುಗಳ ಮೂಲಕ. ಆ ಎಲೆಗಳಲ್ಲಿಂಥ ಕಪ್ಪು ಕಲೆಗಳಿರುತ್ತಲ್ಲ ಅವುಗಳಲ್ಲಿ ಫಂಗಸ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ, ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಹೇಗೆ ಅಂದರೆ ಅದು ಕೆಲವು ಫ್ರೂಟಿಂಗ್ ಬಾಡೀಸ್ ಅಂತ ಕರಿತೀವಿ, ಅವು ಅಸಿರ್ವುಲಿ ಅಂತೇಳಿ. ಅಸಿರ್ವುಲೆ ಅಂತಕ್ಕಂಥ ಫ್ರೂಟಿಂಗ್ ಬಾಡಿಗಳನ್ನ ಉತ್ಪಾದನೆ ಮಾಡ್ತವೆ. ಈ ಅಸಿರ್ವುಲೆಗಳು ಸ್ಪೋರ್ಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತವೆ. ಮತ್ತು ಈ ಸ್ಪೋರ್ಗಳು ನಾನು ಈಗಾಗಲೇ ಹೇಳ್ದಂಗೆ ಮಳೆ ಹನಿ ಬಂದಾಗ ಗಾಳಿ ಮುಖಾಂತರ, ಗಾಳಿ ಮಳೆ ಹನಿ ಎರಡು ಕಾಂಬಿನೇಷನ್ ಆದಾಗ ಸ್ಪ್ಲ್ಯಾಶ್ ಆಗಿಬಿಟ್ಟು ಹೊಸ ಟಿಶ್ಯೂಸ್ಗೆ ಎಲೆಗಳಿಗೆ ಅಂಟಿಕೊಳ್ತಾ ಹೋಗುತ್ತೆ. ಉಷ್ಣಾಂಶ 21 to 29 ಡಿಗ್ರಿ ಈ ವಾತಾವರಣ ಇದ್ದಾಗ ತುಂಬ ವೇಗವಾಗಿ ಹರಡುತ್ತೆ ಅಂತ ಹೇಳಿದೆ. ಜೊತೆಗೆ ತೇವಾಂಶ, ವಾತಾವರಣದಲ್ಲಿರ್ತಕ್ಕಂಥ ಹೆಚ್ಚಿನ ರಿಲೇಟಿವ್ ಹ್ಯುಮಿಡಿಟಿ, ಆರ್ದ್ರತೆ ಹೆಚ್ಚಿದ್ದಾಗ, ಈ ರೀತಿಯ ಉಷ್ಣಾಂಶ ಆರ್ದ್ರತೆ ಇವೆಲ್ಲ ಫೇವರಬಲ್ ಆಗಿದ್ದಾಗ ಕೇವಲ 2 ವಾರಗಳಲ್ಲಿ ಇಡೀ ಏರಿಯಾದಲ್ಲಿ, ಸುತ್ತಮುತ್ತಲಿನ ಎಂಟೈರ್ ಏರಿಯಾಗಳಲ್ಲಿ ಇದೊಂದು ಎಪಿಡೆಮಿಕ್ ಆಗಿ ಡೆವಲಪ್ ಆಗುತ್ತೆ. ಎಲ್ಲ ತೋಟಗಳಲ್ಲೂ ರೋಗ ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ಓದಿದ್ದು, ದೆರ್ ಈಸ್ ನೋ ಕ್ಯೂರ್ ಫಾರ್ ಇನ್ಫೆಕ್ಟೆಡ್ ಲೀವ್ಸ್. ಈ ಬ್ಲಾಕ್ ಸ್ಪಾಟ್ ಬಂದಿರೋ ರೋಗಗಳಿಗೆ ದೆರ್ ಈಸ್ ನೋ ಕ್ಯೂರ್, ಬಟ್ ಬ್ಲಾಕ್ ಸ್ಪಾಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಅಂದರೆ ಈ ರೋಗ ಬಾಧಿತ ಎಲೆಗಳನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರೋಗ ಬಾರದ ರೀತಿಯಲ್ಲಿ ಮಾಡಬಹುದು, ನೋಡ್ಕೋಬೋದು. ಅರ್ಥ ಆಗಿರುತ್ತೆ ನಿಮಗೆ. ಸೊ ಪ್ರಿವೆನ್ಷನ್ಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಾಗಿದೆ ಅಂತ. ಹಾಗಿದ್ರೆ ಹೇಗೆ ಮಾಡೋದು? ಹೌ ಟು ಪ್ರಿವೆಂಟ್ ದಿಸ್ ಡಿಸೀಸ್? ರೋಗ ಬಾರದ ರೀತಿಯಲ್ಲಿ ಹೇಗೆ? ಇದೊಂದು ಸಮಗ್ರ ರೋಗ ನಿರ್ವಹಣಾ ಪದ್ಧತಿ, ಇಂಟಿಗ್ರೇಟೆಡ್ ಅಂತ ಹೇಳ್ಬೋದು. ಕೆಲವು ಈಗ ಅನೇಕ ತಳಿಗಳು ಬೆಳೀತಾ ಇದ್ದೀರಿ, ಕೆಲವು ರೋಗ ನಿರೋಧಕತೆ ಇರ್ತಕ್ಕಂಥ ತಳಿಗಳಿದೆ, ನನಗೆ ಗೊತ್ತಿಲ್ಲ ಯಾವ ಭಾಗದಲ್ಲಿದೆ ಅಂತ. ಅವುಗಳನ್ನ ಎನ್ಕ್ವೈರಿ ಮಾಡಿ ಬಳಸ್ಬೋದು ಈ ಸಮಸ್ಯೆ ಜಾಸ್ತಿ ಬರ್ತಿರೋ ಏರಿಯಾಗಳಲ್ಲಿ. ಜೊತೆಗೆ ಗಿಡಗಳನ್ನು ನಾಟಿ ಮಾಡುವಾಗ ಭಾಳ ಗಂಭೀರವಾಗಿ ಗಮನಿಸಬೇಕಾಗಿರೋದು, ನಿಮ್ಮ ಜಮೀನಿನಲ್ಲಿ ಸಾಲಿನಿಂದ ಸಾಲಿಗಾಗಲಿ ಗಿಡದಿಂದ ಗಿಡಗಳಿಗಾಗಲಿ ನೀವು ಅಂತರ ಕೊಡಬೇಕಾದ್ರೆ ಈ ಗಿಡಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆದಾಗ ಹೇಗಿರುತ್ತೆ ಅಂತ ವಿಜುವಲೈಸ್ ಮಾಡಿಕೊಂಡು, ಪೂರ್ಣ ಪ್ರಮಾಣದಲ್ಲಿ ಬೆಳೆದಾಗಲೂ ಸಮೇತ ಗಾಳಿ ಬಿಸಿಲು ಗಿಡದ ಎಲ್ಲ ಭಾಗಗಳಿಗೂ ತಗುಲುವ ರೀತಿಯಲ್ಲಿರಬೇಕು. ಆ ರೀತಿ ಅಂತರ ಆಯ್ಕೆ ಮಾಡ್ಕೊಳ್ಬೇಕು. ಇದು ತಳಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ತಳಿಗಳಿಗೆ ಅನುಸಾರವಾಗಿ ಅವು ಯಾವ ಮಟ್ಟದಲ್ಲಿ ಬೆಳೆಯುತ್ತೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ನಿಮ್ಮ ಒಂದು ಜಮೀನು 5 ಎಕರೆ 10 ಎಕರೆ ಇರ್ತದೆ, ಅದರಲ್ಲಿ ಗುಲಾಬಿ ತೋಟ ಆಯ್ಕೆ ಮಾಡುವಾಗ ನಿಮ್ಮ ಜಮೀನಿನಲ್ಲಿ ಗುಲಾಬಿಗಾಗಿ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಏನು ಮಾಡಬೇಕಾಗುತ್ತೆ? ಆದಷ್ಟು ಬಿಸಿಲು ಬೀಳ್ತಕ್ಕಂಥ ಒಂದು ಪ್ಲಾಟು, ಅಂದರೆ ಬೆಳಗಿನ ಬಿಸಿಲು ಬೀಳ್ತಕ್ಕಂಥದ್ದು ನೇರವಾಗಿ ಗಿಡಗಳಿಗೆ ಅಂಥ ಪ್ಲಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಕನಿಷ್ಠ 2 ಕಡೆ ಆದ್ರೂ ಓಪನ್ ಸ್ಪೇಸ್ ಇರಬೇಕು, ಏರ್ ಫ್ಲೋ ಆಗೋದಕ್ಕೆ ಓಪನ್ ಸ್ಪೇಸ್ ಇರ್ತಕ್ಕಂಥದ್ದು. ಅಂದರೆ ಸುತ್ತ ಇವಾಗ 4 ಕಡೆ ನೀಲಗಿರಿ ತೋಪಿದೆ, ಗಾಳಿ ಎಲ್ಲೂ ಹೊರಗಡೆ ಆಡಲ್ಲ ಅಂಥ ಪ್ಲಾಟಲ್ಲಿ ಈ ತೇವಾಂಶ ಆರೋ ಸಾಧ್ಯತೆ ಕಡಿಮೆ, ರೋಗ ಸೀರಿಯಸ್ ಆಗಿ ಉಲ್ಬಣ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅಂದರೆ ಗುಡ್ ಏರ್ ಫ್ಲೋ ಇರೋ ಥರ ಮೇಂಟೈನ್ ಮಾಡಬೇಕು. ಜೊತೆಗೆ ನೀರಾವರಿ ಕ್ರಮಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತೀನಿ ನಾನು ಅಂದ್ಕೊಂಡಂಗೆ ಡ್ರಿಪ್ ನೀರಾವರಿ ಪದ್ಧತಿ ಅತ್ಯುತ್ತಮ ಆಯ್ಕೆ.
ಸ್ಪ್ರಿಂಕ್ಲರ್ ಇದೆ ಅಂದರೆ ಖಂಡಿತವಾಗಲೂ ಇದು ತುಂಬ ಅಪಾಯಕಾರಿ ಈ ರೋಗಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ಸ್ಪ್ರಿಂಕ್ಲರ್ ಆನ್ ಮಾಡಿದಾಗ ಎಲೆಗಳ ಮೇಲೆ ತೇವಾಂಶ ನಿಂತ್ಕೊಳ್ತದೆ. ತೇವಾಂಶ ಇದ್ದರೆ ರೋಗ ಬರೋ ಸಾಧ್ಯತೆ ಇರ್ತದೆ. ನೀರು ಹಾಯಿಸುವ ಪದ್ಧತಿ ಆದರೆ ಆದಷ್ಟು ಬುಡಗಳಿಂದ ದೂರದಲ್ಲಿ ನೀರು ಹಾಯಿಸೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ, ಹಳೆಯ ರೆಂಬೆಗಳನ್ನು ಮತ್ತು ಹಳೆಯ ಎಲೆಗಳನ್ನು ಕತ್ತರಿಸಿ ತೆಗೆಯೋದು. ಇದು ನನಗೆ ಗೊತ್ತಿದ್ದಂಗೆ ಆಲ್ಮೋಸ್ಟ್ 190% ಜನ ಯಾರೂ ಮಾಡ್ತಾಯಿಲ್ಲ. ಇದು ಪೀರಿಯಾಡಿಕ್ ಪ್ರೂನಿಂಗ್ ಕ್ಯಾನ್ ಹೆಲ್ಪ್ ರಿಫ್ರೆಶ್ ಯುವರ್ ಬುಷಸ್ ಆ್ಯಂಡ್ ಆಫರ್ ದೆಮ್ ಗುಡ್ ಏರ್ ಸರ್ಕ್ಯುಲೇಷನ್. ಥರ ಮೇಂಟೈನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಆರೋಗ್ಯವಾಗಿರುತ್ತೆ ಗಿಡ ಅಂತ. ಸೊ ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತೀವಿ, ಆದರೂ ರೋಗ ಬರೋ ಸಾಧ್ಯತೆ ಇದ್ದೇ ಇರ್ತದೆ. ಆಗ ಬಂದಾಗ ಹತೋಟಿ ಮಾಡಲಿಕ್ಕೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ರೋಗ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಪ್ರೂನ್ ಇನ್ಫೆಕ್ಟೆಡ್ ಲೀವ್ಸ್ ಆ್ಯಂಡ್ ಕೇನ್ಸ್. ಯಾವುದರಲ್ಲಿ ರೋಗ ಕಾಣ್ಕೊಂಡಿದೆ ಇಮ್ಮಿಡಿಯೇಟ್ ಅದನ್ನು ಕಟ್ ಮಾಡಿ ತೆಗೆದು ಆಚೆ ಹಾಕಿಬಿಟ್ಟು ನೀವು ಪ್ರಿವೆಂಟಿವ್ ಆಗಿ, ನಾನಿಲ್ಲಿ ಕೆಲವು ಫಂಗಿಸೈಡ್ಸ್ ಹೇಳ್ತಾ ಹೋಗ್ತೀನಿ, ಅವುಗಳನ್ನ ಸ್ಪ್ರೇ ಮಾಡ್ಕೋಬೇಕಾಗ್ತದೆ. ಈಗ ಮಾಡೋದ್ರಿಂದ ಇಡೀ ಗಿಡ ಮತ್ತು ಇಡೀ ತೋಟ ಈ ಬ್ಲಾಕ್ ಸ್ಪಾಟ್ಗೆ ತುತ್ತಾಗೋದನ್ನು ತಪ್ಪಿಸ್ಬೋದು ಫ್ರೆಂಡ್ಸ್. ಜೊತೆಗೆ ತೇವಾಂಶ, ಈ ತೋಟದಲ್ಲಿ ಇರ್ತಕ್ಕಂಥ ತೇವಾಂಶ ನಿರಂತರವಾಗಿ ಮಳೆ ಬರ್ತಾ ಇದೆ, ಇಬ್ನಿ ಬೀಳ್ತಾ ಇದೆ, ಜಡಿ ಮಳೆ ಬೀಳ್ತಾ ಇದೆ ಅಂದಾಗ ಈ ತೇವಾಂಶ ಆರೋ ರೀತಿ, ಏರ್ ಫ್ಲೋ ಆಗೋ ರೀತಿ ನೋಡ್ಕೋಬೇಕು. ಈಗ ನೀರು ನಿಂತಿದೆ ಅಂದರೆ ತೇವಾಂಶ ಬಸ್ದೋಗೋದ ರೀತಿ, ಬಸ್ಸಿ ಕಾಲುವೆ ತೆಗೆಯೋದು, ಈ ಥರದ್ದು ಏನಾದರೂ ಮಾಡಿ ತೇವಾಂಶ ಆರೋ ರೀತಿ ನೋಡ್ಕೋಬೇಕು. ಜೊತೆಗೆ ಬಹಳ ಮುಖ್ಯವಾದದ್ದು, ರೋಗಬಾಧಿತವಾಗಿ ಎಲೆಗಳು ಡ್ರಾಪ್ ಆಗಿ ಬಿದ್ದೋಗಿರುತ್ತಲ್ಲ, ಆ ಎಲೆಗಳನ್ನು ಯಾವುದೇ ಕಾರಣಕ್ಕೂ ತಾಕಿನಲ್ಲಿ ಬಿಡಬಾರ್ದು. ಇದು ಒಂದು ಮುಖ್ಯ ಕಾರಣ. ನಾನು ಗಮನಿಸಿದ್ದೀನಿ, ವೀಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸೋರ್ಸ್ ಆಫ್ ಇನ್ಫೆಕ್ಷನ್. ಇದೇ ನಿಮಗೆ ಮುಂದಿನ ಹಂಗಾಮಿಗೆ ಅಥವಾ ಮುಂದಿನ ಋತುಗೆ ಯಾವಾಗ ಫೇವರಬಲ್ ಕಂಡೀಷನ್ಸ್ ಬರುತ್ತೆ, ಇದೆಲ್ಲ 7 ಗಂಟೆ ತೇವಾಂಶ, ಉಷ್ಣಾಂಶ, ಇದೆಲ್ಲ ಅವಾಗ ಮತ್ತೆ ರೋಗ ಉಲ್ಬಣ ಆಗುತ್ತೆ. ಆದ್ದರಿಂದ ರೋಗಬಾಧಿತವಾಗಿ ಬಿದ್ದೋಗಿರೋ ಎಲೆಗಳನ್ನು ತೆಗೆಯೋದು ಬಹಳನೇ ಇಂಪಾರ್ಟೆಂಟು. ತೆಗೆದು ಆಚೆ ಹಾಕಿ ನಾಶಪಡಿಸಬೇಕು. ಆ್ಯಂಡ್ ಅಪ್ಲೈ ಥಿಕ್ ಲೇಯರ್ ಆಫ್ ಮಲ್ಚ್ ಅರೌಂಡ್ ದಿ ಪ್ಲ್ಯಾಂಟ್ಸ್. ಮಲ್ಚ್ ಅಂದರೆ ನೀವು ಪ್ಲಾಸ್ಟಿಕ್ ಮಲ್ಚ್ ಹಾಕಬೇಕಾಗಿಲ್ಲ. ಈಗ ತೆಂಗಿನ ನಾರಿನ ಪುಡಿನೋ ಈ ಥರ ನಿಮ್ಮ ಹೊಲದಲ್ಲಿ ಸಿಗ್ತಕ್ಕಂಥದ್ದು ವೇಸ್ಟ್, ಈ ಥರದನ್ನ ಬುಡದ ಭಾಗದಲ್ಲಿ ಮಲ್ಚಿಂಗ್ ಥರ, ಹೊದಿಕೆ ಥರ ಒದಿಸ್ಬೇಕು. ಬಟ್ ಕಡ್ಡಿಗಳಿರ್ತಕ್ಕಂಥದ್ದು ಬೇಡ. ಅಂದರೆ ಮಳೆ ಬಂದಾಗ್ಲೂ, ನೀರು ಮಳೆ ಹನಿ ಬಿದ್ದಾಗಲೂ ಮಣ್ಣು ಚೆದರಿ ಎಲೆಗಳಿಗೆ ತಗಲಬಾರ್ದು, ರೋಗ ಹರಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಹೊದಿಕೆ ಮಾಡಬೇಕಾಗಿದೆ. ಸೊ ಜೊತೆಗೆ ಬೇಕಾದಷ್ಟು ಫಂಗಿಸೈಡ್ಸ್ ಇದೆ ಮಾರ್ಕೆಟಲ್ಲಿ. ಬಟ್ ನಾನು ಗೊತ್ತಿದ್ದಂಗೆ, ನಾನು ಅನೇಕ ಫೀಡ್ಬ್ಯಾಕರು ಫೋನ್ ಮಾಡಿದಾಗ ಹೇಳಿದಾಗ, ನಿಜವಾಗ್ಲೂ ಈ ರೋಗಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಔಷಧಿಗಳನ್ನು ಅತಿ ಹೆಚ್ಚಿನ ಕಾಂಬಿನೇಷನ್ನಲ್ಲಿ ಸ್ಪ್ರೇ ಮಾಡಿ ಅದಿನ್ನೂ ಹೆಚ್ಚು ಒತ್ತಡ ಆಗಿ ಲೀವ್ಸ್ ಡ್ರಾಪ್ ಆಗೋ ಸಾಧ್ಯತೆಯೇ ಹೆಚ್ಚಾಗಿದೆ. ಅದನ್ನು ನಾನು ಗಮನಿಸಿದ್ದೀನಿ ನೋಡಿ. ಬೇಕಾದಷ್ಟಿದೆ. ಮುಖ್ಯವಾಗಿ ಯಾವ ಕಂಟೆಂಟ್ ಇರಬೇಕು ಅಂತ ಹೇಳ್ತೀನಿ, ಆಮೇಲೆ ಔಷಧಿಗಳು ಹೇಳ್ತೀನಿ. ಒಂದು ಕ್ಲೋರೋನ್ ಎಥಾನಿಲ್ ಕಂಟೆಂಟ್ ಇರ್ತಕ್ಕಂಥದ್ದು, ಇನ್ನೊಂದು ಮ್ಯಾಂಕೋಸೆಬ್ ಕಂಟೆಂಟ್ ಇರ್ತಕ್ಕಂಥದ್ದು, ಇನ್ನೊಂದು ಮೈಕ್ಲೋಬಿಟಾನಿಲ್ ಕಂಟೆಂಟ್ ಇರ್ತಕ್ಕಂಥದ್ದು, ಇನ್ನೊಂದು ಪ್ರಾಪಿಕೋನಜೋಲ್ ಕಂಟೆಂಟ್ ಇರ್ತಕ್ಕಂಥದ್ದು, ಇನ್ನೊಂದು ಕಾಪರ್ ಆಕ್ಸಿಕ್ಲೋರೈಡ್ ಕಂಟೆಂಟ್ ಇರ್ತಕ್ಕಂಥದ್ದು. ಈ ಕಂಟೆಂಟ್ ಇರೋ ಯಾವುದೇ ಔಷಧಿಗಳನ್ನು ಬಳಸ್ತಾ ಹೋಗ್ಬೋದು. ಮೊದಲನೇಗೆ ನೋಡಿ, ಈಗ ಪ್ರಾರಂಭದ ಹಂತದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಒಂದು, ನೀವು ಪಾಲಿರಾಮನ್ನು ಬಳಸಬಹುದು. ಇನ್ನೊಂದು ಇದರ ಜೊತೆ ಕಾಂಬಿನೇಷನ್ ಬರ್ತದೆ, ಈ ಮೇಟಿರಾಮ್ ಮತ್ತು ಪೈರಕ್ಲಸ್ಟ್ರೋಬಿನ್, ಕ್ಯಾಬ್ರಿಯಾಟೋಪ್ ಬಳಸಬಹುದು. ವಿವಿಧ ಹಂತಗಳಲ್ಲಿ ಒಂದರಲ್ಲಿ ವಾಸಿ ಆಯಿತು ಅಂದರೆ ಇನ್ನೊಂದು ಮನೋಭಾವ ಏನಿದೆ, ಪದೇ ಪದೇ ಅದನ್ನೇ ಬಳಸ್ತಾ ಇರೋದು. ಇದರಲ್ಲಿ ಚೆನ್ನಾಗಿ ರಿಸಲ್ಟ್ ಬಂತು ಅಂತೀರಿ, ಮತ್ತೆ ಪದೇ ಪದೇ ಬಳಸ್ತಾ ಇದ್ದೀರಿ. ಖಂಡಿತ ಇದಾಗಬಾರ್ದು. ಈಗ ತ್ರಿಪ್ಸೆಲ್ಲ ಹಾಗೆ ಆಗೋಗಿರೋದು. ನಿರಂತರವಾಗಿ ಒಂದೇ ರೀತಿಯ ಔಷಧಿಗಳನ್ನು ಬಳಸಿ ಅವು ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ. ಸೊ ಕ್ಯಾಬ್ರಿಯಾಟೋಪ್ ಆಯಿತು. ನೆಕ್ಸ್ಟ್ ಇನ್ನೊಂದು ಫ್ಲುಕ್ಸಪೈರಾಕ್ಸಿಡ್ ಮತ್ತು ಪೈರಕ್ಲಸ್ಟ್ರೋಬಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಪ್ರಿಯಾಕ್ಸರ್ ಅಂತ ಹಿಂದೆ BASF ಕಂಪ್ನಿನಲ್ಲಿ, ಅದನ್ನು ಬಳಸಬಹುದು. ಇನ್ನೊಂದು ಫ್ಲುಕ್ಸಪೈರಾಕ್ಸೈಡ್ ಮತ್ತು ಡೈಫೆನ್ಕೋನಜೋಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಸರ್ಕ್ಯಾಡಿಸ್ ಪ್ಲಸ್ ಅಂತ ಇದೆ, ಅದನ್ನು ಬಳಸಬಹುದು. ಮತ್ತು ಡೈಮೆಥೋಮಾರ್ಫ್ ಮತ್ತು ಈ ಮೇಟ್ರಾಮ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಅಕ್ರೋಬೆಟ್ ಕಂಪ್ಲೀಟ್ ಇದೆ, ಅದನ್ನು ಬಳಸಬಹುದು. ಇನ್ನೊಂದು ಯಾವುದು, ನಾನು ಈ ಕ್ಲೋರೋಲೆಥಾನಿಲ್ ಕಂಟೆಂಟ್ ಇರತಕ್ಕಂಥದ್ದು ಯಾವುದಾದ್ರೂ ಅಂದರೆ ಒಂದನೇದು ಈಗ ಫೋಲಿಯೋ ಗೋಲ್ಡ್ ಸಿಂಜೆಂಟ್. ಅದು ವಿವಿಧ ಹಂತಗಳಲ್ಲಿ ಕೆಲವೊಂದು ಸಾರಿ ನಿಮಗೆ ರಿಸಲ್ಟ್ ಬರ್ಬೋದು ಈ ಪ್ರಾಡಕ್ಟಲ್ಲಿ, ಕೆಲವ್ರಿಗೆ ಬಾರ್ದೇ ಇರ್ಬೋದು. ಬದಲಾವಣೆ ಮಾಡಿ ಬಳಸ್ತಾ ಹೋಗಿ. ಫೋಲಿಯೋ ಗೋಲ್ಡ್ 2 ml. ಇನ್ನೊಂದು ಸಾರ್ಥಕ್ ಅಂತ ಕ್ಲೋರೋಲೆಥಾನಿಲ್ ಜೊತೆಗೆ ಕ್ರಜಾಕ್ಸಿಮೀಥೈಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಅದನ್ನು ಬಳಸ್ಬೋದು 2 ಗ್ರಾಮು. ಇನ್ನೊಂದು ಎಕ್ಸಕಾನಜೋಲ್ ಮತ್ತು ಕ್ರಜಾಕ್ಸಿಮೀಥೈಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಅಯಾನು, ಇದು ಕೆಲವು ಕಡೆ ರಿಸಲ್ಟ್ ಬಂದಿದೆ. ನಾನು ಈಗಾಗಲೇ ಹೇಳಿದ್ದೀನಿ, ಕೆಲವು ರಿಸಲ್ಟ್ ಬರ್ಬೋದು ನಿಮ್ಮ ತಾಕಿನಲ್ಲಿ, ಕೆಲವು ಬರ್ದೇನೂ ಇರ್ಬೋದು. ಆಗ ಬದಲಾವಣೆ ಮಾಡಿ ಬಳಸ್ತಕ್ಕಂಥದ್ದು. ಇನ್ನೊಂದು
ಈಗಾಗಲೇ ನಾನು ಹೇಳಿದ್ದೆ, ಕಾಪರ್ ಆಕ್ಸಿಕ್ಲೋರೈಡ್ ಕಂಟೆಂಟ್ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು COC ಎಲ್ಲ ಕಂಪನಿಗಳಲ್ಲೂ ಸಿಗುತ್ತೆ ಬೇರೆ ಬೇರೆ ಹೆಸರುಗಳಲ್ಲಿ. ಜೊತೆಗೆ COC ಜೊತೆಗೆ ಕಸುಗಮೈಸಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇನ್ನೊಂದು ಕೋನಿಕಾ ಅಂತ ಒಂದಿದೆ. ಜೊತೆಗೆ ಕ್ಲೋರೋಲೆಥಾನಿಲ್ ಮತ್ತು ಡೈಫೆನ್ಕನೋಝೋಲ್ ಕಾಂಬಿನೇಷನ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ತುಂಬಾ ಇದೆ, ಅವುಗಳನ್ನು ಬಳಸ್ಬೋದು. ಅದರಲ್ಲಿ ಒಂದು ಕವಚ್ ಫ್ಲೋ ಇದೆ. ಜೊತೆಗೆ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಮ್ಯಾಂಕೋಸೆಬ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಅವೆನ್ಸರ್ ಗ್ಲೋ ಅಂತ ಒಂದಿದೆ. ಇನ್ನು ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ಬಳಸಬಹುದು. ಜೊತೆಗೆ COC ಮ್ಯಾಂಕೋಸೆಬ್ ಕಾಂಬಿನೇಷನ್ ಇರ್ತಕ್ಕಂಥ ಕ್ಯುಪ್ರೋಫಿಕ್ಸನ್ನು ಬಳಸಬಹುದು. ಜೊತೆಗೆ ಇನ್ನೊಂದು ಕಾಪರ್ ಹೈಡ್ರಾಕ್ಸೈಡ್ ರೂಪದಲ್ಲಿದೆಯಲ್ಲ ಕೋಸೈಡ್, ಇದನ್ನು ಬಳಸಬಹುದು. ಬಟ್ ಇದು ಯಾವುದನ್ನು ಒಂದನ್ನೇ ನೀವು ಪದೇ ಪದೇ ಬಳಸ್ತಾ ಹೋದಾಗ ರಿಸಲ್ಟ್ ಬರೋಲ್ಲ. ಜೊತೆಗೆ ರೋಗ ಕಂಡ ತಕ್ಷಣ ನೀವು ಸ್ಪ್ರೇ ಮಾಡ್ತಿರಲ್ಲ, 1 ಸ್ಪ್ರೇ 2 ಸ್ಪ್ರೇಗೆ ಇದು 100% ವಾಸಿ ಆಗದೇ ಇರ್ಬೋದು. ರೋಗ ಬಂದಿರೋ ಎಲೆಗಳನ್ನು ಭಾಗಗಳನ್ನು ತೆಗೆದಾಕ್ಬಿಟ್ಟು ಒಂದು ಕನಿಷ್ಠ 7-8 ದಿನಗಳ ಅಂತರದಲ್ಲಿ ಒಂದು 3 ಸ್ಪ್ರೇ ಈ ಪ್ರಾಡಕ್ಟ್ಗಳನ್ನು ಬದಲಾಯಿಸಿ ಸ್ಪ್ರೇ ಮಾಡೋದ್ರಿಂದ, ಈಗಾಗಲೇ ರೋಗ ಬಂದು ಉದುರೋಗಿರೋ ಎಲೆಗಳನ್ನು ತೆಗೆದು ಆಚೆ ಹಾಕೋದ್ರಿಂದ, ಅಲ್ಲೇನಾದರೂ ಹೊದಿಕೆ ಏರ್ಪಡಿಸೋದ್ರಿಂದ ಈ ರೋಗನ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇಲ್ಲ ಅಂದರೆ ಈಗೆಲ್ಲ ಏನು ಅನುಭವಿಸ್ತಾ ಇದ್ದೀರಿ ರೋಸಲ್ಲಿ, ತುಂಬ ಕಡೆ ಫೋಟೋಸ್ ನೋಡಿ, ಎಷ್ಟು ಫೋಟೋಸ್ ಬಂದಿದೆ ನನಗೆ. ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಹೋಗ್ತಾ ಇರ್ತದೆ. ಅನಗತ್ಯವಾಗಿ ಇನ್ನೊಂದು ಇದೇನು ಪ್ರಾಡಕ್ಟ್ ಹೇಳಿದ್ದೀನಿ ಯಾವುದನ್ನು ಕಾಂಬಿನೇಷನ್ ಮಾಡೋಕ್ಕೋಗ್ಬೇಡಿ, ಯಾವುದು ಓವರ್ ಕಾಂಬಿನೇಷನ್ ಇಲ್ಲೇನೇನು ಪ್ರಾಡಕ್ಟ್ ಹೇಳಿದ್ದೀನಿ ಅದು ಒಂದೊಂದೇ ಬಳಸಿ ರಿಸಲ್ಟ್ ಬಂದಿದೆ. ಈಗ ನಾನೇನು ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ, ರೋಸ್ ಇಲ್ಲೇ ನನ್ನ ಶಾಪಿರೋ ಕುರುಬರಲ್ಲಿ ಇರ್ತಕ್ಕಂಥ ಪ್ಲಾಟ್ ಇದ್ದೆ. ಈಗ ಅವರೆಲ್ಲ ಆಲ್ಮೋಸ್ಟ್ 2-3 ಮಂತ್ಸಿಂದ ಕರೆಕ್ಟ್ ಸರ್ ನೀವು ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಅವರು ಹಿಂದೆ ನೀವೆಲ್ಲ ಯಾವ ರೀತಿ ಬಳಸ್ತಿದ್ರೋ ಗುಲಾಬಿಗೆ ಅದೇ ರೀತಿ ಅವರು ಬಳಸ್ತಾ ಇರೋದು. ನಾನು ಒಂದೊಂದೇ ಔಷಧಿ ಹೊಡಿಸ್ತಾ ಇದ್ದೀನಿ ಸರ್, ಆರಾಮಾಗಿದ್ದೀನಿ, ರೋಗ ಹತೋಟಿನಲ್ಲಿದೆ ಅಂತ. 100% ಇದೆ ಅಂತಲ್ಲ, ಒಂದು 10% ಅಲ್ಲಲ್ಲಿ ಕಾಣಿಸ್ತದೆ, ಬಟ್ ತುಂಬ ಹತೋಟಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಎಲ್ಲೋ ಒಂದೊಂದು ಎಲೆಗಳಲ್ಲಿ ಈ ಪ್ಲಾಟಲ್ಲಿ ಕಾಣಿಸ್ತದೆ. ನಾನು ವೀಡಿಯೋ ಮಾಡ್ಕೊಬರ್ಬೇಕು ತೋರ್ಸೋಕ್ಕೆ ಅಂತಲೇ ನಿನ್ನೆ ಪ್ಲಾಟ್ಗೆ ಹೋಗಿದ್ದಿದ್ದು. ನಾನು ನಿಜವಾಗ್ಲೂ ನಾನು ವಿಸಿಟ್ ಮಾಡಿರಲಿಲ್ಲ, ಖುಷಿಯಾಯಿತು. ಲಾಸ್ಟ್ ವೀಕ್ ಹೇಳಿದರು, ಇಲ್ಲ ಸರ್ ನೀವು ಹೇಳಿದಾಗಲಿಂದ ನಾನು ಒಂದೊಂದೇ ಔಷಧಿ ಬಳಸ್ತಾ ಇದ್ದೀನಿ, ವಾರಕ್ಕೊಂದ್ಸರಿ ತುಂಬ ಚೆನ್ನಾಗಿದೆ, ನಾನು ಆರಾಮಾಗಿದೆ, ಖರ್ಚು ಕಡಿಮೆ ಆಯಿತು, ಬೆಲೆ ಕಡಿಮೆ ಆದ್ರೂ ಪರವಾಗಿಲ್ಲ, ಯೋಚನೆ ಇಲ್ಲ ಅಂತ ಹೇಳಿದರು. ಸೊ ಈ ಎಲ್ಲ ಔಷಧಿಗಳನ್ನ ನೀವು ಒಂದೊಂದೇ ಕೇಳಿ ಪಡೆಯಿರಿ, ಯಾವುದು ಕಾಂಬಿನೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಮೀಪದಲ್ಲಿ ಸಿಗಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿ, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಸದಾ ಸಿದ್ಧನಿದ್ದೇನೆ. ಸೊ ನಮ್ಮೆಲ್ಲರ ಉದ್ದೇಶ ಒಂದೇ, ರಾಸಾಯನಿಕಗಳನ್ನು ಕಡಿಮೆ ಬಳಸೋದ್ರಿಂದ ಪರಿಸರಕ್ಕಾಗಲಿ ಮಣ್ಣಿಗಾಗಲಿ ನಿಮ್ಮ ಆರೋಗ್ಯಕ್ಕಾಗಲಿ ಎಲ್ಲಕ್ಕೂ ಇದು ಬೆನಿಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಅನೇಕ ಜನ ಅನಿಸಿಕೆಗಳನ್ನು ಹಂಚ್ಕೊತಾ ಇದ್ದೀರಿ. ಒಂದು ಗ್ರೂಪ್ ಈಗಾಗಲೇ ಒಂದು 50 ಜನ ಸದಸ್ಯರಾಗಿದ್ದಾರೆ. ನಾನು ಹಿಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿದ್ದೆ, ಅದು ಲಿಂಕ್ ಇದೆ, ಆ ವೀಡಿಯೋನ ನೋಡಿ, ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಈ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ನಾವು ವ್ಯವಸಾಯನ, ಕಡಿಮೆ ರಾಸಾಯನಿಕಗಳನ್ನು ಬಳಸಿ ಆರೋಗ್ಯಕರವಾದ ವ್ಯವಸಾಯ ಮಾಡಬೇಕು ಅಂತಿದ್ದೀರಿ, ಅವರು ನಿರಂತರವಾಗಿ ನನ್ನ ಜೊತೆ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.